ಬೊಂಬೆ ನಾಡಿನ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋದು ಕುತೂಹಲ. ಸೊ ಚನ್ನಪಟ್ಟಣದಲ್ಲಿ JDS ಅಲರ್ಟ್ ಆಗಿದೆ. ಇತ್ತ CP ಯೋಗೇಶ್ವರ್ಗೆ ಟೆನ್ಷನ್. ಮಾಜಿ ಸಚಿವ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ತಪ್ಪುತ್ತಾ? ಹಾಗಾದ್ರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅವರು ಸುಳಿವನ್ನೇನಾದರೂ ಕೊಟ್ರ? ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ CP ಯೋಗೇಶ್ವರ್ ದೆಹಲಿ ದಂಡಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಿದಂಥ ಮಾಜಿ ಸಚಿವ CP ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಇದೆ. ಒಂದು ಕಡೆ ದಳಪತಿಗೆ ಇಂಪಾರ್ಟೆಂಟ್, ಮತ್ತೊಂದು ಕಡೆ CP ಯೋಗೇಶ್ವರ್ ಅವರಿಗೆ ಅದು ಕೂಡ ಬಹಳ ಪ್ರಾಮುಖ್ಯತೆ, ಪ್ರತಿಷ್ಠೆ. ಈ ಭಾಗದಲ್ಲಿ DK ಶಿವಕುಮಾರ್ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮೈತ್ರಿಯಲ್ಲಿ ಯಾರಿಗೆ ಟಿಕೆಟ್, ನಿಖಿಲ್ ಕುಮಾರಸ್ವಾಮಿಗ CP ಯೋಗೇಶ್ವರ್ಗ ಅನ್ನೋದು. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಾಗಿ ನಿಖಿಲ್ ಕುಮಾರಸ್ವಾಮಿಗೆ ಸಿಗಬಹುದು, CP ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪೋದು ಅಂತೇಳಿ. ಹಾಗಾಗಿ ಟೆನ್ಷನ್ ಹೆಚ್ಚಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಏನಾಗ್ಬೋದು, ಯಾಕೆ ಈಗ ಟೆನ್ಷನ್ ಶುರುವಾಗಿದೆ CP ಯೋಗೇಶ್ವರ್ ಅವ್ರಿಗೆ? ಒಂದು ವೇಳೆ ಅವರಿಗೆ ಟಿಕೆಟ್ ಸಿಗದೆ ಇದ್ರೆ ಏನ್ ಮಾಡ್ಬೋದು? ನಾಗೇಂದ್ರ ಬಾಬು, ಏನಂದ್ರೆ ಪ್ರಮುಖವಾಗಿ ಮೊದಲಿಂದಲೂ ಕೂಡ CP ಯೋಗೇಶ್ವರ್ ಮೈತ್ರಿ ಟಿಕೆಟ್ ನನಗೆ ಸಿಗುತ್ತೆ ಅಂತನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರು. ಜೊತೆಗೆ ಏನು ಅವರ ಸಮಾನ ಮನಸ್ಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ದೆಹಲಿ ನಾಯಕರು ಒಂದು ಭರವಸೆಯನ್ನ CP ಯೋಗೇಶ್ವರ್ ಅವರಿಗೆ ನೀಡಿದ್ರು. ಅಂದ್ರೆ HD ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿ ಕ್ಷೇತ್ರದಲ್ಲಿ ನಿಮ್ಗೆ ಕೂಡ ಟಿಕೆಟ್ ಅನ್ನು ನೀಡ್ತೇವೆ, ಸಮಾಧಾನದಿಂದ ಇರಿ ಅಂತನ್ನುವಂತ ಮಾತನ್ನ ಯಾವಾಗ ದೆಹಲಿಯ ನಾಯಕರು ಹೇಳಿದ್ರು ಆವಾಗಿಂದ ಕೂಡ CP ಯೋಗೇಶ್ವರ್ ಸ್ವಲ್ಪ ಸೈಲೆಂಟ್ ಆಗಿ ಕೂಡ ಇದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಯಾರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದನ್ನ ಕಾದು ನೋಡುವ ತಂತ್ರಕ್ಕೆ ಕೂಡ ಮೊರೆ ಹೋಗಿದ್ರು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ಏನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ದೆಹಲಿ ಪ್ರವಾಸವನ್ನ ಮಾಡುವಂಥದ್ದು. ದೆಹಲಿ ನಾಯಕರಿಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿ ಬರ್ತಾರೆ CP ಯೋಗೇಶ್ವರ್. ಯಾಕಂದ್ರೆ ಹಿಂದೆ ಕೂಡ ಅವ್ರು ಹೇಳಿದ್ರು, ನಾನಂತೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತ ಅನ್ನುವಂತ ಮಾತನ್ನ ಹೇಳಿದ್ರು. ಸ್ಪರ್ಧೆ ಪಕ್ಷೇತರವಾಗಿರಬಹುದು ಅಥವಾ ಬೇರೆ ಪಕ್ಷದಿಂದ ಆಗಿರಬಹುದು, ನಾನಂತೂ ಸ್ಪರ್ಧೆಯನ್ನ ಮಾಡೇ ಮಾಡ್ತೇನೆ ಉಪಚುನಾವಣೆಯಲ್ಲಿ ಅನ್ನುವಂತಹ ಮಾತನ್ನ CP ಯೋಗೇಶ್ವರ್ ಹೇಳಿದ್ರು. ಹಾಗಾಗಿ ಫೈನಲ್ ಆಗಿ 2-3 ದಿನದಲ್ಲಿ ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ವರಿಷ್ಠರು ಏನು ಹೇಳ್ತಾರೆ ಮತ್ತು ಜೊತೆಗೆ ತಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನ ವರಿಷ್ಠರಿಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಅಂತಾನೆ ಕೂಡ ಇವತ್ತು ದೆಹಲಿಗೆ CP ಯೋಗೇಶ್ವರ್ ಅವರು ಹೋಗಿರುವುದು. ಒಂದು ವೇಳೆ ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ JDS ನಿಂದ ಯಾರಿಗಾದರೂ ಟಿಕೆಟ್ ಅನ್ನು ನೀಡಿದ್ರೆ CP ಯೋಗೇಶ್ವರ್ ಪಕ್ಷೇತರವಾಗಿದ್ರು ಕಣಕ್ಕೆ ಗ್ಯಾರಂಟಿ ಇಳಿಯುವಂಥದ್ದು. ಅದರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕೂಡ ಕಣಕ್ಕಿಳಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ DK ಶಿವಕುಮಾರ್ ಹೇಗಾದರೂ ಮಾಡಿ ಇರುವಂತ ಒಂದೇ ಒಂದು JDS ನ ಸ್ಥಾನವನ್ನ ಕಸಿದುಕೊಳ್ಳಬೇಕು, ಕೈವಶ ಮಾಡಿಕೊಳ್ಬೇಕು ಅಂತನ್ನುವಂಥದ್ದು, ಕುಮಾರಸ್ವಾಮಿ ಅವರನ್ನ ಇಡೀ ಜಿಲ್ಲೆಯಿಂದಲೇ ಹೊರಹಾಕಬೇಕು ಅಂತನ್ನುವಂತಹ ಪ್ಲಾನ್ ಅನ್ನ ರೂಪಿಸಿಕೊಂಡು ನಿರಂತರವಾಗಿ ಚನ್ನಪಟ್ಟಣ ಪ್ರವಾಸವನ್ನ ಮಾಡ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆ ನಡುವೆ ಕೂಡ CP ಯೋಗೇಶ್ವರ್ ಅವರಿಗೆ ಏನಾದರೂ ಟಿಕೆಟ್ ಕೈ ತಪ್ಪಿದರೆ ಖಂಡಿತವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೊಂಬೆ ನಾಡಿನ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋದು ಕುತೂಹಲ. ಸೊ ಚನ್ನಪಟ್ಟಣದಲ್ಲಿ JDS ಅಲರ್ಟ್ ಆಗಿದೆ. ಇತ್ತ CP ಯೋಗೇಶ್ವರ್ ಅವರಿಗೆ ಟೆನ್ಷನ್. ಮಾಜಿ ಸಚಿವ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ತಪ್ಪುತ್ತಾ? ಹಾಗಾದ್ರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅವರು ಸುಳಿವನ್ನೇನಾದರೂ ಕೊಟ್ರ? ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ CP ಯೋಗೇಶ್ವರ್ ದೆಹಲಿ ದಂಡಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಿದಂಥ ಮಾಜಿ ಸಚಿವ CP ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಇದೆ. ಒಂದು ಕಡೆ ದಳಪತಿಗೆ ಇಂಪಾರ್ಟೆಂಟ್, ಮತ್ತೊಂದು ಕಡೆ CP ಯೋಗೇಶ್ವರ್ ಅವರಿಗೆ ಅದು ಕೂಡ ಬಹಳ ಪ್ರಾಮುಖ್ಯತೆ, ಪ್ರತಿಷ್ಠೆ. ಈ ಭಾಗದಲ್ಲಿ DK ಶಿವಕುಮಾರ್ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮೈತ್ರಿಯಲ್ಲಿ ಯಾರಿಗೆ ಟಿಕೆಟ್, ನಿಖಿಲ್ ಕುಮಾರಸ್ವಾಮಿಗ CP ಯೋಗೇಶ್ವರ್ಗ ಅನ್ನೋದು. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಾಗಿ ನಿಖಿಲ್ ಕುಮಾರಸ್ವಾಮಿಗೆ ಸಿಗಬಹುದು, CP ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪೋದು ಅಂತೇಳಿ. ಹಾಗಾಗಿ ಟೆನ್ಷನ್ ಹೆಚ್ಚಾಗಿ
ದೆಹಲಿಗೆ ದೌಡಾಯಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಏನಾಗ್ಬೋದು, ಯಾಕೆ ಈಗ ಟೆನ್ಷನ್ ಶುರುವಾಗಿದೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ? ಒಂದು ವೇಳೆ ಅವರಿಗೆ ಟಿಕೆಟ್ ಸಿಗದೆ ಇದ್ರೆ ಏನು ಮಾಡ್ಬೋದು? ನಾಗೇಂದ್ರ ಬಾಬು, ಏನಂದ್ರೆ ಪ್ರಮುಖವಾಗಿ ಮೊದಲಿಂದಲೂ ಕೂಡ ಸಿಪಿ ಯೋಗೇಶ್ವರ್ ಮೈತ್ರಿ ಟಿಕೆಟ್ ನನಗೆ ಸಿಗುತ್ತೆ ಅಂತನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರು. ಜೊತೆಗೆ ಅವರ ಸಮಾನ ಮನಸ್ಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ದೆಹಲಿ ನಾಯಕರು ಒಂದು ಭರವಸೆಯನ್ನ ಸಿಪಿ ಯೋಗೇಶ್ವರ್ ಅವರಿಗೆ ನೀಡಿದ್ರು. ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿ ಕ್ಷೇತ್ರದಲ್ಲಿ ನಿಮ್ಗೆ ಕೂಡ ಟಿಕೆಟ್ ಅನ್ನು ನೀಡ್ತೇವೆ, ಸಮಾಧಾನದಿಂದ ಇರಿ ಅಂತನ್ನುವಂತ ಮಾತನ್ನ ಯಾವಾಗ ದೆಹಲಿಯ ನಾಯಕರು ಹೇಳಿದ್ರು ಆವಾಗಿಂದ ಕೂಡ ಸಿಪಿ ಯೋಗೇಶ್ವರ್ ಸ್ವಲ್ಪ ಸೈಲೆಂಟ್ ಆಗಿ ಕೂಡ ಇದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಯಾರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದನ್ನ ಕಾದು ನೋಡುವ ತಂತ್ರಕ್ಕೆ ಕೂಡ ಮೊರೆ ಹೋಗಿದ್ರು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ದೆಹಲಿ ಪ್ರವಾಸವನ್ನ ಮಾಡುವಂಥದ್ದು. ದೆಹಲಿ ನಾಯಕರಿಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿ ಬರ್ತಾರೆ ಸಿಪಿ ಯೋಗೇಶ್ವರ್. ಯಾಕಂದ್ರೆ ಈ ಹಿಂದೆ ಕೂಡ ಅವ್ರು ಹೇಳಿದ್ರು, ನಾನಂತೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತ ಅನ್ನುವಂತ ಮಾತನ್ನ ಹೇಳಿದ್ರು. ಸ್ಪರ್ಧೆ ಪಕ್ಷೇತರವಾಗಿರಬಹುದು ಅಥವಾ ಬೇರೆ ಪಕ್ಷದಿಂದ ಆಗಿರಬಹುದು, ನಾನಂತೂ ಸ್ಪರ್ಧೆಯನ್ನ ಮಾಡೇ ಮಾಡ್ತೇನೆ ಉಪಚುನಾವಣೆಯಲ್ಲಿ ಅನ್ನುವಂತಹ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿದ್ರು. ಹಾಗಾಗಿ ಫೈನಲ್ ಆಗಿ 2-3 ದಿನದಲ್ಲಿ ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ವರಿಷ್ಠರು ಏನು ಹೇಳ್ತಾರೆ ಮತ್ತು ಜೊತೆಗೆ ತಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನ ವರಿಷ್ಠರಿಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಅಂತಾನೆ ಕೂಡ ಇವತ್ತು ದೆಹಲಿಗೆ ಸಿಪಿ ಯೋಗೇಶ್ವರ್ ಅವರು ಹೋಗಿರುವುದು. ಒಂದು ವೇಳೆ ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಜೆಡಿಎಸ್ ನಿಂದ ಯಾರಿಗಾದರೂ ಟಿಕೆಟ್ ಅನ್ನು ನೀಡಿದ್ರೆ ಸಿಪಿ ಯೋಗೇಶ್ವರ್ ಪಕ್ಷೇತರವಾಗಿದ್ರು ಕಣಕ್ಕೆ ಗ್ಯಾರಂಟಿ ಇಳಿಯುವಂತದ್ದು. ಅದರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕೂಡ ಕಣಕ್ಕಿಳಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಹೇಗಾದರೂ ಮಾಡಿ ಇರುವಂತ ಒಂದೇ ಒಂದು ಜೆಡಿಎಸ್ ನ ಸ್ಥಾನವನ್ನ ಕಸಿದುಕೊಳ್ಳಬೇಕು, ಕೈವಶ ಮಾಡಿಕೊಳ್ಬೇಕು ಅಂತನ್ನುವಂಥದ್ದು, ಕುಮಾರಸ್ವಾಮಿ ಅವರನ್ನ ಇಡೀ ಜಿಲ್ಲೆಯಿಂದಲೇ ಹೊರಹಾಕಬೇಕು ಅಂತನ್ನುವಂತಹ ಪ್ಲಾನ್ ಅನ್ನ ರೂಪಿಸಿಕೊಂಡು ನಿರಂತರವಾಗಿ ಚನ್ನಪಟ್ಟಣ ಪ್ರವಾಸವನ್ನ ಮಾಡ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆ ನಡುವೆ ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಏನಾದರೂ ಟಿಕೆಟ್ ಕೈ ತಪ್ಪಿದರೆ ಖಂಡಿತವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೊಂಬೆ ನಾಡಿನ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದು ಕುತೂಹಲ. ಸೊ ಚನ್ನಪಟ್ಟಣದಲ್ಲಿ JDS ಅಲರ್ಟ್ ಆಗಿದೆ. ಇತ್ತ ಸಿಪಿ ಯೋಗೇಶ್ವರ್ ಅವರಿಗೆ ಟೆನ್ಷನ್. ಮಾಜಿ ಸಚಿವ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ತಪ್ಪುತ್ತಾ? ಹಾಗಾದ್ರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಅವರು ಸುಳಿವನ್ನೇನಾದರೂ ಕೊಟ್ರ? ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಸಿಪಿ ಯೋಗೇಶ್ವರ್ ದೆಹಲಿ ದಂಡಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಿದಂಥ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳ ಕುತೂಹಲ ಇದೆ. ಒಂದು ಕಡೆ ದಳಪತಿಗೆ ಇಂಪಾರ್ಟೆಂಟ್, ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಅವರಿಗೆ ಅದು ಕೂಡ ಬಹಳ ಪ್ರಾಮುಖ್ಯತೆ, ಪ್ರತಿಷ್ಠೆ. ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮೈತ್ರಿಯಲ್ಲಿ ಯಾರಿಗೆ ಟಿಕೆಟ್, ನಿಖಿಲ್ ಕುಮಾರಸ್ವಾಮಿಗ ಸಿಪಿ ಯೋಗೇಶ್ವರ್ಗ ಅನ್ನೋದು. ಆದರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಾಗಿ ನಿಖಿಲ್ ಕುಮಾರಸ್ವಾಮಿಗೆ ಸಿಗಬಹುದು, ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪೋದು ಅಂತೇಳಿ. ಹಾಗಾಗಿ ಟೆನ್ಷನ್ ಹೆಚ್ಚಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಏನಾಗ್ಬೋದು, ಯಾಕೆ ಈಗ ಟೆನ್ಷನ್ ಶುರುವಾಗಿದೆ ಸಿಪಿ ಯೋಗೇಶ್ವರ್ ಅವ್ರಿಗೆ? ಒಂದು ವೇಳೆ ಅವರಿಗೆ ಟಿಕೆಟ್ ಸಿಗದೆ ಇದ್ರೆ ಏನು ಮಾಡ್ಬೋದು? ನಾಗೇಂದ್ರ ಬಾಬು, ಏನಂದ್ರೆ ಪ್ರಮುಖವಾಗಿ ಮೊದಲಿಂದಲೂ ಕೂಡ ಸಿಪಿ ಯೋಗೇಶ್ವರ್ ಮೈತ್ರಿ ಟಿಕೆಟ್ ನನಗೆ ಸಿಗುತ್ತೆ ಅಂತನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಇದ್ರು. ಜೊತೆಗೆ ಅವರ ಸಮಾನ ಮನಸ್ಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ದೆಹಲಿ ನಾಯಕರು ಒಂದು ಭರವಸೆಯನ್ನ ಸಿಪಿ ಯೋಗೇಶ್ವರ್ ಅವರಿಗೆ ನೀಡಿದ್ರು. ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿ ಕ್ಷೇತ್ರದಲ್ಲಿ ನಿಮ್ಗೆ ಕೂಡ ಟಿಕೆಟ್ ಅನ್ನು ನೀಡ್ತೇವೆ, ಸಮಾಧಾನದಿಂದ ಇರಿ ಅಂತನ್ನುವಂತ ಮಾತನ್ನ ಯಾವಾಗ ದೆಹಲಿಯ ನಾಯಕರು ಹೇಳಿದ್ರು ಆವಾಗಿಂದ ಕೂಡ ಸಿಪಿ ಯೋಗೇಶ್ವರ್ ಸ್ವಲ್ಪ ಸೈಲೆಂಟ್ ಆಗಿ ಕೂಡ ಇದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಯಾರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದನ್ನ ಕಾದು ನೋಡುವ ತಂತ್ರಕ್ಕೆ ಕೂಡ ಮೊರೆ ಹೋಗಿದ್ರು. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ದೆಹಲಿ ಪ್ರವಾಸವನ್ನ ಮಾಡುವಂಥದ್ದು. ದೆಹಲಿ ನಾಯಕರಿಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿ ಬರ್ತಾರೆ ಸಿಪಿ ಯೋಗೇಶ್ವರ್. ಯಾಕಂದ್ರೆ ಈ ಹಿಂದೆ ಕೂಡ ಅವ್ರು ಹೇಳಿದ್ರು, ನಾನಂತೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತ ಅನ್ನುವಂತ ಮಾತನ್ನ ಹೇಳಿದ್ರು. ಸ್ಪರ್ಧೆ ಪಕ್ಷೇತರವಾಗಿರಬಹುದು ಅಥವಾ ಬೇರೆ ಪಕ್ಷದಿಂದ ಆಗಿರಬಹುದು, ನಾನಂತೂ ಸ್ಪರ್ಧೆಯನ್ನ ಮಾಡೇ ಮಾಡ್ತೇನೆ ಉಪಚುನಾವಣೆಯಲ್ಲಿ ಅನ್ನುವಂತ ಮಾತನ್ನ ಸಿಪಿ ಯೋಗೇಶ್ವರ್
ಯೋಗೇಶ್ವರ್ ಹೇಳಿದ್ರು. ಹಾಗಾಗಿ ಫೈನಲ್ ಆಗಿ ಇನ್ನು 2-3 ದಿನದಲ್ಲೇ ಟಿಕೆಟ್ ಘೋಷಣೆ ಆಗುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ವರಿಷ್ಠರು ಏನು ಹೇಳ್ತಾರೆ ಮತ್ತು ಜೊತೆಗೆ ತಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನ ವರಿಷ್ಠರಿಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಅಂತಾನೆ ಕೂಡ ಇವತ್ತು ದೆಹಲಿಗೆ ಸಿಪಿ ಯೋಗೇಶ್ವರ್ ಅವರು ಹೋಗಿರುವುದು. ಒಂದು ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ JDS ನಿಂದ ಯಾರಿಗಾದರೂ ಟಿಕೆಟ್ ಅನ್ನು ನೀಡಿದ್ರೆ ಸಿಪಿ ಯೋಗೇಶ್ವರ್ ಪಕ್ಷೇತರವಾಗಿದ್ರು ಕಣಕ್ಕೆ ಗ್ಯಾರಂಟಿ ಇಳಿಯುವಂಥದ್ದು. ಅದರ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರು ಕೂಡ ಕಣಕ್ಕಿಳಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನ DK ಶಿವಕುಮಾರ್ ಹೇಗಾದರೂ ಮಾಡಿ ಇರುವಂತ ಒಂದೇ ಒಂದು JDS ನ ಸ್ಥಾನವನ್ನ ಕಸಿದುಕೊಳ್ಳಬೇಕು, ಕೈವಶ ಮಾಡಿಕೊಳ್ಬೇಕು ಅಂತನ್ನುವಂಥದ್ದು, ಕುಮಾರಸ್ವಾಮಿ ಅವರನ್ನ ಇಡೀ ಜಿಲ್ಲೆಯಿಂದಲೇ ಹೊರಹಾಕಬೇಕು ಅಂತನ್ನುವಂತಹ ಪ್ಲಾನ್ ಅನ್ನ ರೂಪಿಸಿಕೊಂಡು ನಿರಂತರವಾಗಿ ಚನ್ನಪಟ್ಟಣ ಪ್ರವಾಸವನ್ನ ಮಾಡ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳವಣಿಗೆ ನಡುವೆ ಕೂಡ ಸಿಪಿ ಯೋಗೇಶ್ವರ್ ಅವರಿಗೆ ಏನಾದರೂ ಟಿಕೆಟ್ ಕೈ ತಪ್ಪಿದರೆ ಖಂಡಿತವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.